ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ದುಃಖದಲ್ಲಿ ಇದ್ದಾಗ ನೆನಪಿಡಬೇಕಾದ 4 ವಿಷಯಗಳು ಇವು. 1. ಈ ದುಃಖ, ಈ ನೋವು ಅನುಭವಿಸುತ್ತಿರುವುದು ನೀವು ಒಬ್ಬರೇ ಅಲ್ಲ ಈ ಪ್ರಪಂಚದಲ್ಲಿ. 2. ಬದುಕಿನಲ್ಲಿ ಯಾವುದು ಶಾಶ್ವತವಲ್ಲ. 3. ನೋವು ಜೀವನದ ಒಂದು ಭಾಗವಷ್ಟೇ. 4. ಪ್ರತಿಯೊಂದು ಅಂತ್ಯವೂ ಹೊಸದೊಂದು ಆರಂಭಕ್ಕೆ ಮುನ್ನುಡಿಯಾಗಿದೆ. ಕರ್ಮ ಹೇಳುತ್ತದೆ, ಪ್ರೀತಿ ಸಿಗಬೇಕಾದರೆ ಎಲ್ಲರನ್ನೂ ಪ್ರೀತಿಸು. ಹಾಗೆಯೇ ಗೌರವ ಸಿಗಬೇಕಾದರೆ ಎಲ್ಲರನ್ನೂ ಗೌರವಿಸು. ನೀನೇನು ಕೊಡುವೆಯೋ ಅದೇ ನಿನಗೆ ಮರಳಿ ಸಿಗುತ್ತದೆ. ಯಾರನ್ನೂ ಇಲ್ಲಿ ದ್ವೇಷಿಸಬೇಡಿ, ಎಲ್ಲವೂ ಕ್ಷಣಿಕವಾಗಿದೆ. ನಿಮ್ಮನ್ನು ಯಾರಿಗೂ ಹೊಂದಿಸಿಕೊಳ್ಳಬೇಡಿ. ಜೀವನದ ಭೂತಕಾಲ ಮತ್ತು ಭವಿಷ್ಯದ ಬಗ್ಗೆ ತುಂಬ ಚಿಂತೆ ಮಾಡಬೇಡಿ. ಯಾರಿಂದ ಏನನ್ನು ನಿರೀಕ್ಷೆಯನ್ನು ಮಾಡಬೇಡಿ. ನಿಮ್ಮ ಸಮಸ್ಯೆಗಳ ಬಗ್ಗೆ ತುಂಬ ಚಿಂತೆಯೂ ಮಾಡಬೇಡಿ. ಅಹಂಕಾರ ಎನ್ನುವುದೇ ಮನುಷ್ಯನ ಎಲ್ಲ ಸಮಸ್ಯೆಗಳ ಮೂಲವಾಗಿದೆ. ಅಹಂಕಾರವೊಂದನ್ನು ತ್ಯಜಿಸಿದರೆ ಮುಂದೆ ಆಗಲಿರುವುದೆಲ್ಲವೂ ಒಳ್ಳೆಯದೇ ಆಗುತ್ತದೆ. ಹುಟ್ಟುವ ಸೂರ್ಯನೇ ಮುಳುಗುವಷ್ಟರಲ್ಲಿ ಅಷ್ಟೆಲ್ಲ ಬಣ್ಣ ಬದಲಾಯಿಸುವಾಗ ನಮ್ಮ ಸುತ್ತಮುತ್ತಲೂ ಇರುವ ಜನರು ಬಣ್ಣವನ್ನು ಬದಲಾಯಿಸುವುದರಲ್ಲಿ ಆಶ್ಚರ್ಯವೂ ಏನೂ ಇಲ್ಲ. ಕಣ್ಣೀರನ್ನು ಹಾಕುತ್ತಾ ನಿಮ್ಮ ಜೀವನವನ್ನು ನೀವೇ ಹಾಳು ಮಾಡಿಕೊಳ್ಳಬೇಡಿ. ಪ್ರತಿಯೊಂದು ನೋವು ಒಂದು ಪಾಠವನ್ನಂತೂ ಕಲಿಸುತ್ತದೆ ಮತ್ತು ಪ್ರತಿ ಪಾಠವು ಆ ವ್ಯಕ್ತಿಯನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಒಂದು ವೇಳೆ ತಿನ್ನುವ ಆಹಾರದಲ್ಲಿ ವಿಷವನ್ನು ಬೆರೆಸಿಕೊಟ್ಟರೂ ತಿಂದು ತಡೆದುಕೊಳ್ಳಬಹುದೇನು? ಆದರೆ ನಿಷ್ಕಲ್ಮಶವಾದ ಪ್ರೀತಿಗೆ, ನಂಬಿಕೆಗೆ ಮೋಸವಾದರೆ ಆ ನೋವು ಮಾತ್ರ ತಡೆಯುವುದಕ್ಕೆ ಆಗುವುದಿಲ್ಲ. ಭಗವದ್ಗೀತೆಯ 6 ಅತ್ಯುತ್ತಮ ಜೀವನದ ಪಾಠಗಳಿವು. ನಿಮ್ಮ ಜವಾಬ್ದಾರಿಗಳಿಂದ ನೀವು ಓಡಿ ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ದಯವಿಟ್ಟು ಅದನ್ನು ಎದುರಿಸಿ. ನಿಮ್ಮ ಭವಿಷ್ಯವು ಸ್ಪಷ್ಟವಾಗಿಲ್ಲದಿದ್ದಾಗ ಪ್ರಸ್ತುತವನ್ನು ಉತ್ತಮಗೊಳಿಸುವತ್ತ ಗಮನಹರಿಸಿ. ಮನಸ್ಸು ನಿಮ್ಮ ಒಳ್ಳೆಯ ಗೆಳೆಯ ಆಗಿರಬಹುದು ಅಥವಾ ನಿಮ್ಮ ಶತ್ರುವಾಗಿರಬಹುದು. ಯಾವುದು ಶಾಶ್ವತವಲ್ಲ, ನಿಮ್ಮ ತೊಂದರೆಗಳೂ ಕೂಡ. ನೀವು ಸತ್ಯವಂತರಾಗಿ ಇರಿ. ಕರ್ಮದಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ನಿಮ್ಮ ಜೀವನದ ಸವಾಲುಗಳನ್ನು ಎದುರಿಸಲು ನಿರ್ಭಯರಾಗಿ ಇರಿ. ಜ್ಞಾನ ಮತ್ತು ಶಿಸ್ತುಗಳು ನಿಮ್ಮನ್ನು ಅನಾವಶ್ಯಕ ಸಮಸ್ಯೆಗಳಿಂದ ರಕ್ಷಣೆ ಮಾಡುತ್ತದೆ. ಬದಲಾದವರ ಜೊತೆ ಬದಲಾಗುತ್ತಾ ಇರು. ನೀನೇ ಬೇಕು ಎನ್ನುವವರ ಜೊತೆ ನಿಯತ್ತಾಗಿ ಇರು. ನೋಯಿಸುವವರಿಗೆ ಶಿಕ್ಷೆ, ನೋವು ಉಂಡವರಿಗೆ ರಕ್ಷೆ. ಮನ, ಪ್ರಾಣ, ದಾನ, ಧ್ಯಾನ ಎಲ್ಲವೂ ಭಗವಂತನ ವರದಾನ. ಸತ್ತಾಗ ದೇಹಕ್ಕೆ ಬೆಂಕಿ ಹಚ್ಚುವವರಿಗಿಂತ ಬದುಕಿದ್ದಾಗ ಮನಸ್ಸಿಗೆ ಬೆಂಕಿ ಹಚ್ಚುವವರೇ ಜಾಸ್ತಿ. ಸರಳವಾದ ಜೀವನ ಸಂಯಮವನ್ನು ಕಲಿಸುತ್ತದೆ. ಸರಳವಾದ ವ್ಯಕ್ತಿತ್ವ ಮನುಷ್ಯತ್ವವನ್ನು ಬೆಳೆಸುತ್ತದೆ. ಸರಳವಾದ ನಡೆ ನುಡಿಗಳು ನಮ್ಮ ಜೀವನವನ್ನು ಉತ್ತುಂಗಕ್ಕೆ ಏರಿಸುತ್ತದೆ. ಬದುಕಿನಲ್ಲಿ ಯಾವತ್ತೂ ನಟಿಸಲು ಹೋಗಬೇಡಿ. ನೀವು ಹೇಗಿದ್ದೀರೋ ಹಾಗೆಯೇ ಇದ್ದು ಬಿಡಿ. ಯಾರನ್ನೋ ಮೆಚ್ಚಿಸುವ ಪ್ರಯತ್ನಕ್ಕಾಗಿ ನೀವು ಒಮ್ಮೆ ನಟನೆಯನ್ನು ಅಭ್ಯಾಸ ಮಾಡಿಕೊಂಡರೆ ಜೀವನ ಪೂರ್ತಿ ನಟಿಸುತ್ತಲೇ ಇರಬೇಕಾಗುತ್ತದೆ. ಎಚ್ಚರಿಕೆ. ಸಂತೋಷವಾಗಿ ಇರಿ. ಎಲ್ಲವೂ ಒಳ್ಳೆಯದು ಎಂಬ ಕಾರಣಕ್ಕಾಗಿ ಅಲ್ಲ, ಆದರೆ ನೀವು ಎಲ್ಲದರ ಉತ್ತಮವಾದ ಭಾಗವನ್ನು ನೋಡುತ್ತೀನಿ ಎನ್ನುವ ಆತ್ಮವಿಶ್ವಾಸದಿಂದ ಸಂತೋಷವಾಗಿ ಇರಲು ಪ್ರಯತ್ನಿಸಿ. ಸತ್ಯಯುಗ ಎಂದರೆ ಎಲ್ಲರೂ ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂತೆ ಅನ್ನುವಂತಿತ್ತು. ತ್ರೇತಾಯುಗ ಎಂದರೆ ನಾನು ಚೆನ್ನಾಗಿರಬೇಕು, ನನ್ನವರು ಚೆನ್ನಾಗಿರಬೇಕು ಎಂದಂತೆ ಇತ್ತು. ದ್ವಾಪರ ಯುಗವು
ಮೊದಲು ನಾನು ಚೆನ್ನಾಗಿರಬೇಕು, ಆಮೇಲೆ ಬೇರೆಯವರು ಚೆನ್ನಾಗಿರಬೇಕು ಎನ್ನುವಂತೆ ಇತ್ತು. ಆದರೆ ಕಲಿಯುಗದ ವಿಪರ್ಯಾಸ ನೋಡಿ. ನನಗೆ ಮಾತ್ರ ಒಳ್ಳೆಯದಾಗಬೇಕು, ನಾನು ಮಾತ್ರ ಚೆನ್ನಾಗಿರಬೇಕು, ಬೇರೆಯವ್ರಿಗೆ ಕೆಟ್ಟದ್ದು ಆಗಬೇಕು ಅಂತ ಇದೆ. ಎಲ್ಲರಿಗಿಂತ ಕೆಳಗಿದ್ದೇನೆ ಎಂದು ದುಃಖ ಪಡಬೇಡಿ. ಅತ್ಯಂತ ಬೆಲೆ ಬಾಳುವ ಮುತ್ತು, ಚಿನ್ನ, ಹವಳ ಎಲ್ಲವೂ ಭೂಮಿಯ ಆಳದಲ್ಲಿಯೇ ಸಿಗುವುದು. ಸುಳ್ಳಿಗೆ ಬೆಲೆ ಜಾಸ್ತಿ, ಸತ್ಯಕ್ಕೆ ಕೋಪ ಜಾಸ್ತಿ. ಸುಳ್ಳು ನಡೆಯುವ ಅಡ್ಡದಾರಿ ಯಾವತ್ತೂ ಶಾಶ್ವತವಾಗಿ ಇರುವುದಿಲ್ಲ. ಸತ್ಯದ ದಾರಿ ಯಾವತ್ತಿಗೂ ಶಾಶ್ವತ. ಮೋಸದ ಉದ್ದೇಶ ಧರ್ಮವಾಗಿದ್ದರೆ ಮೋಸವೂ ಸಹ ಧರ್ಮವೇ. ಭಗವಂತ ಒಬ್ಬನೇ, ಭಗವಂತನಿಗೆ ಯಾರ ಅಗತ್ಯವೂ ಇಲ್ಲ. ಆದರೆ ಇಲ್ಲಿ ಎಲ್ಲರಿಗೂ ಭಗವಂತನ ಅವಶ್ಯಕತೆ ತುಂಬ ಇದೆ. ಕಷ್ಟದ ಸಮಯದಲ್ಲಿ ಈ ಅಂಶಗಳನ್ನು ಯಾವಾಗಲೂ ನೆನಪಿನಲ್ಲಿಡಿ. ಈ ನೋವು ಕೊನೆಗೊಳ್ಳುತ್ತದೆ, ಈ ಕಣ್ಣೀರು ನಿಲ್ಲುತ್ತದೆ, ಈ ಕಠಿಣ ಸಮಯವು ಹಾದು ಹೋಗುತ್ತದೆ. ತಾಳ್ಮೆಯಿಂದಿರಿ ಮತ್ತು ಮುಂದುವರಿಯಿರಿ. ಮನುಷ್ಯನು ಕೆಟ್ಟ ಕೆಲಸ ಮಾಡುವಾಗ ಹಿಂದೆ ಮುಂದೆ ಅಕ್ಕಪಕ್ಕ 4 ದಿಕ್ಕುಗಳನ್ನು ನೋಡುತ್ತಾನೆ. ಆದರೆ ಮೇಲೆ ಮಾತ್ರ ನೋಡಲು ಮರೆತೇ ಬಿಡುತ್ತಾನೆ. ಮೇಲೆ ಒಂದು ಕಾಣದ ಶಕ್ತಿ ಇದೆ, ಅದು ಅವನನ್ನೇ ನೋಡುತ್ತಿರುವುದನ್ನು ಮರೆತೇ ಬಿಡುತ್ತಾನೆ. ಯಾರಿಗೆ ಯಾವಾಗ ಏನು ಎಷ್ಟು ಕೊಡಬೇಕೆಂದು ಆ ಭಗವಂತನೇ ಬಲ್ಲ. ನಮ್ಮದಲ್ಲದ್ದನ್ನು ಹಠದಿಂದ ದಕ್ಕಿಸಿಕೊಂಡರೆ ಅದು ಬಹಳ ಕಾಲ ನಮ್ಮ ಬಳಿ ನಿಲ್ಲುವುದಿಲ್ಲ. ಯಾರಲ್ಲಿಯೂ ಏನನ್ನು ಅಪೇಕ್ಷೆ ಮಾಡಬೇಡಿ, ಏಕೆಂದರೆ ಅಪೇಕ್ಷೆ ಎನ್ನುವುದು ಭಿಕ್ಷೆ ಬೇಡಿದ ಹಾಗೆ ಇರುತ್ತದೆ. ನಿಯತ್ತಾಗಿ ಬದುಕುವವರಿಗೆ ಕಣ್ಣೀರು ಸಹಜ, ಆದರೆ ಮುಂದೊಂದು ದಿನ ಆ ನಿಯತ್ತೇ ಅವರನ್ನು ಕಾಪಾಡುತ್ತದೆ. ಒಬ್ಬ ಮನುಷ್ಯ ಎಷ್ಟೇ ಜಾಣನಿರಲಿ, ಅವನಿಗೆ ನಾಳೆಯ ದಿನ ಅವನ ಜೀವನದಲ್ಲಿ ಏನು ನಡೆಯಬಹುದು ಎಂದು ತಿಳಿಯಲಾರದ ದಡ್ಡನೆಯಾಗಿರುತ್ತಾನೆ. ಹಾಗಾಗಿ ನಾನೇ ಅತಿ ಶ್ರೇಷ್ಠ, ನಾನೇ ಅತಿ ಬುದ್ಧಿವಂತ ಎಂದು ಮೆರೆಯುವವರಿಗೆ ಏನೂ ಹೇಳಲಾಗದು. ನಗುವಿನಲ್ಲಿ ಜೊತೆಯಾಗುವ 100 ಜನಗಳಿಗಿಂತ ನಮ್ಮ ನೋವಿನಲ್ಲಿ ಜೊತೆಯಾಗುವ ಒಂದು ಒಳ್ಳೆಯ ಮನಸ್ಸೇ ಶ್ರೇಷ್ಠ. ಬೇಡ ಅಂದವರಿಗೆ ಭಾರವಾಗಿ ಬದುಕುವ ಬದಲು ಬೇಕು ಎನ್ನುವವರಿಗೆ ಬೆಳಕಾಗಿ ಸಾಕು. ಪ್ರತಿಯೊಬ್ಬರ ಬದುಕಿನಲ್ಲಿ ತಮ್ಮದೇ ಆದ ಒಂದು ಕಥೆ ಇರುತ್ತದೆ. ಅದನ್ನು ನಿರ್ಲಕ್ಷಿಸುವ ಅಥವಾ ಅಪಹಾಸ್ಯ ಮಾಡುವವರೊಂದಿಗೆ ಹಂಚಿಕೊಳ್ಳದಿರಿ. ನೀವು ಹೇಳದಿದ್ದರೂ ಭಗವಂತನಿಗೆ ಎಲ್ಲವೂ ತಿಳಿಯುತ್ತದೆ. ನಗುತ್ತಾ ಮಾತನಾಡುವಾಗ ಬರುವ ಮಾತುಗಳು ಸುಳ್ಳಾಗಬಹುದೇನೋ, ಆದರೆ ಒಬ್ಬ ವ್ಯಕ್ತಿ ಕೋಪದಲ್ಲಿ ಇದ್ದಾಗ ಮತ್ತು ಆವೇಶದಲ್ಲಿ ಇದ್ದಾಗ ಹೊರಬರುವ ಮಾತುಗಳು ಕಟು ಸತ್ಯಗಳೇ ಆಗಿರುತ್ತದೆ. ನಿಮ್ಮ ಇಂದಿನ ಕಷ್ಟದ ದಿನಗಳೇ ನಾಳೆಯ ಖುಷಿಗೆ ಕಾರಣ, ಮರೆಯಬೇಡಿ. ನಮ್ಮನ್ನು ಸಮಯ ಅದೆಷ್ಟು ಕಾಯಿಸುತ್ತದೆಯೋ ಅಷ್ಟು ಉತ್ತಮ ಫಲಗಳನ್ನು ನಮಗೆ ನೀಡುತ್ತದೆ. ನೀವು ಸಂತೋಷದಲ್ಲಿದ್ದಾಗ ಯಾರಿಗೂ ಮಾತು ಕೊಡಬೇಡಿ. ಕೋಪದಲ್ಲಿದ್ದಾಗ ದುಡುಕಿ ಮಾತನಾಡಬೇಡಿ. ದುಃಖದಲ್ಲಿ ಇದ್ದಾಗ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡಿ. ಯಾವುದೂ ಶಾಶ್ವತವಲ್ಲ ಎಂಬುದು ಅರಿವಿಗೆ ಬಂದು ಬಿಟ್ಟರೆ ನೀವು ಹೆಚ್ಚು ತಾಳ್ಮೆ ಗಳಿಸುತ್ತೀರಾ, ಕ್ಷಮಿಸುತ್ತೀರಾ ಮತ್ತು ಇತರರ ಕುರಿತು ಆರೋಪಗಳನ್ನು ಮಾಡುವುದನ್ನು ಬಿಟ್ಟು ಬಿಡುತ್ತೀರಾ. ಕಾಳಜಿಯಿಂದ ಕೇಳುವುದು, ಸಹಾನುಭೂತಿಯಿಂದ ಅರ್ಥ ಮಾಡಿಕೊಳ್ಳುವುದು ಮತ್ತು ತೀರ್ಪು ಇಲ್ಲದೆ ಪ್ರೀತಿಸುವುದು ಶುದ್ಧ ಸ್ನೇಹದ ಚಿಹ್ನೆಗಳಾಗಿವೆ. ಕಣ್ಣು ಮುಚ್ಚಿ ಚಿಂತನೆ ಮಾಡಿದಷ್ಟು ಕಣ್ಣು ತೆಗೆದು ಸಾಧನೆ ಮಾಡಲು ಶಕ್ತಿ ದೊರಕುತ್ತದೆ. ಸಾಗುವ ದಾರಿ ಹೇಗಿದ್ದರೆ ಏನು, ನಡೆಯುವ ಮನಸ್ಥಿತಿ ನಿಮ್ಮದಾಗಿರಬೇಕು ಮತ್ತು ನೀವು ಯಾವಾಗಲೂ ನೀವಾಗಿ ಇರಬೇಕು. ಸಾಹಸ, ಸಹನೆ ಹಾಗೂ ನಂಬಿಕೆಯೇ ಸಫಲತೆಗೆ ದಾರಿ ಎನ್ನುವುದನ್ನು ಮರೆಯಬೇಡಿ. ದೇವರೇ ಬಲ್ಲ ನೀವು ಯಾವುದನ್ನಾದರೂ ಎಷ್ಟು ತಾಳ್ಮೆಯಿಂದ ಹೊಂದಿದ್ದೀರಿ ಮತ್ತು ನನ್ನನ್ನು ನಂಬಿರಿ. ನಿಮ್ಮ ತಾಳ್ಮೆಯ ಪ್ರತಿ ಕ್ಷಣಕ್ಕೂ ಪ್ರತಿಫಲ ಸಿಗುತ್ತದೆ.
ದೇವರಲ್ಲಿ ಸದಾಕಾಲ ನಂಬಿಕೆ ಇರಲಿ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಉತ್ತಮ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ಕೃಷ್ಣ ಪರಮಾತ್ಮನ ಸಂದೇಶಗಳಿಗಾಗಿ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ವಿಚಾರಗಳೊಂದಿಗೆ ನಾನು ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.